ಬರಿಗೈಯಲ್ಲಿ ವಾಶ್ರೂಮ್ ತೊಳೆಯೋದನ್ನ ಅಷ್ಟೊಂದು ಹೈಪ್ ಮಾಡಿ ಅಷ್ಟೊಂದು ವೈರಲ್ ಮಾಡ್ತಾ ಇದೀರಲ್ಲ, ಈ ಮಾತುಗಳು ಯಾರ್ ಕಿವಿಗೂ ಬೀಳ್ತಾ ಇಲ್ವಾ? ಯಾರಿಗೂ ಕೇಳಿಸ್ತಾ ಇಲ್ವಾ? ಅವನ್ನ ಫಾಲೋ ಮಾಡೋರೆಲ್ಲ ಸ್ಲಮ್ಗಳೇ, ಅದಕ್ಕೆ ಅವ್ರು ಸ್ಲಮ್ ತರನೇ ಬರೀತಾರೆ. ದಿಸ್ ಇಸ್ ಫಾರ್ ಯು ಮಿಸ್ಟರ್ ಸತೀಶ್ ಕ್ಯಾಡಬಾಂಬ್ಸ್. ಯು ಕಾಲ್ ಯೋರ್ ಸೆಲ್ಫ್ ಆಸ್ ವರ್ಲ್ಡ್ ಸೆಲೆಬ್ರಿಟಿ ಡಾಗ್ ಬ್ರೀಡರ್, ಅಂಡ್ ವಾಟ್ ಇಸ್ ದ ಮೆಸೇಜ್ ದಟ್ ಯು ಆರ್ ಗಿವಿಂಗ್ ಟು ದ ವರ್ಲ್ಡ್ ಸರ್? ಮೋರ್ ಓವರ್, ನನ್ ಯಾರ್ ಫ್ಯಾನ್ ಕೂಡ ಅಲ್ಲ. ಒಂದು ಹ್ಯೂಮನ್ ಬೀಯಿಂಗ್ ಆಗಿ, ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಏನ್ ಮಾತಾಡ್ಬೇಕೋ ಅದನ್ನ ಮಾತಾಡ್ತಾ ಇದೀನಿ ಅಷ್ಟೇ. ಸ್ಲಮ್ ಅಂತ ಯಾರಿಗೆ ಕರಿತಾ ಇದ್ದೀರಾ? ಕೈಯಲ್ಲಿ ಮೈಕ್ ಇಟ್ಕೊಂಡಿದೀವಿ ಅಂದ್ರೆ ಇಷ್ಟ ಬಂದಂಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬಿಡ್ಬೋದು ಅಂತ ಅಲ್ಲ, ರೆಸ್ಪಾನ್ಸಿಬಲ್ ಆಗಿ ನಡ್ಕೋಬೇಕು ಅನ್ನೋದು ಗೊತ್ತಿರ್ಲಿ. ಈ ತರ ಮಾತಾಡಿರೋದನ್ನ ಯಾಕೆ ವೈರಲ್ ಮಾಡ್ತಾ ಇಲ್ಲ? ಇದನ್ ಯಾಕೆ ಓಡಾಡಿಸ್ತಾ ಇಲ್ಲ? ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ನಮ್ಗೆ ಯಾಕೆ ಬೇಕು ಅಂತಲ್ವಾ? ಒಂದು ಪಬ್ಲಿಕ್ ಫಿಗರ್ ಆಗಿ, ಕಾಂಟೆಂಟ್ ಕ್ರಿಯೇಟರ್ ಆಗಿ ಇಷ್ಟು ಜನ ಫಾಲೋವರ್ಸ್ ನ ಇಟ್ಕೊಂಡು ಅವ್ರಿಗೆ ನೀವ್ ಏನ್ ಸಂದೇಶ ಕೊಡ್ತಾ ಇದ್ದೀರಾ? ಏನ್ ಕೊಡ್ಬೇಕಂತ ಅನ್ಕೊಂಡಿದ್ದೀರಾ? ಅವ್ರಂತ ಅನ್ಹೈಜಿನಿಕ್ ಪರ್ಸನ್ನೇ ನಾನ್ ನೋಡಿಲ್ಲ. ಅವರಷ್ಟು ಗಲೀಜು, ಕ್ಲೀನ್ಲಿನೆಸ್ಸೇ ಇಲ್ಲ ಅಂತ ಹೇಳೋರು ಬರೀ ಕೈಯಲ್ಲಿ ವಾಶ್ರೂಮ್ ನ ತೊಳಿತಾರೆ ಅಂದ್ರೆ, ಇಸ್ ದಿಸ್ ಕಾಲ್ಡ್ ಹೈಜೀನ್? ನಿಮ್ಮನ್ ಫಾಲೋ ಮಾಡೋ 2.5-3 ಲಕ್ಷ ಜನಕ್ಕೆ ನೀವ್ ಇದೇನ ಹೇಳೋದು, ಕೊಳ್ದಲ್ಲೇ ವಾಶ್ರೂಮ್ ತೊಳಿರಿ ಅಂತ? ನಮ್ ಜನ ಏನಕ್ಕಿಂತದನ್ನೆಲ್ಲ ಎಂಟರ್ಟೈನ್ ಮಾಡ್ತಾ ಇದೀರಾ? ಐ ಸೀರಿಯಸ್ಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಯೋರ್ ಪ್ರಾಬ್ಲಮ್. ಡಿಫೇಮ್ ಮಾಡಿ, ಇನ್ಸಲ್ಟ್ ಮಾಡಿ, ಸ್ಲಮ್ ಅಂತ ಕರ್ದಿದ್ ಕಾಣಿಸ್ತಾ ಇಲ್ಲ. ಬರಿಗೈಲಿ ವಾಶ್ರೂಮ್ ತೊಳೆದಿದ್ದನ್ನ ಹೈಪ್ ಮಾಡಿ ಯೂಸ್ಲೆಸ್ ಕಾಂಟೆಂಟ್ ನ ನಮ್ ಫೀಡಲ್ಲಿ ತುಂಬಿಸ್ತಾ ಇದ್ದೀರಾ. ಹೂ ಗೇವ್ ಯು ದ ಅಥಾರಿಟಿ ಟು ಕಾಲ್ ಸಂಬಡಿ ಅ ಸ್ಲಮ್? ಸಮ್ಮನ್ಸ್ ಫಾಲೋವರ್ಸ್ ಅ ಸ್ಲಮ್? ಇದ್ರ ಬಗ್ಗೆ ಮಾತಾಡಿ, ಇದನ್ ವೈರಲ್ ಮಾಡಿ.